ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ. ಏನು ಸುಹಾಸ್ ನೀವು, ನಾನಿಲ್ಲಿ ನೋವಿಂದ ಒದ್ದಾಡ್ತಿದ್ದೀನಿ, ಮನೆಗೆ ಹೋಗೋಕ್ಕಾಗಲ್ಲ ಅಂತ ಇನ್ನೂ ಒದ್ದಾಡ್ತಿದ್ದೀನಿ. ನೀವು ನೋಡಿದ್ರೆ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದಾಯ್ತು ಅಂತಿದ್ದೀರಲ್ಲ. ಹೌದು ಜಾನು ಅವರೇ, ನಾನು ಎಷ್ಟರ ಮಟ್ಟಿಗೆ ಸ್ವಾರ್ಥಿನೇ. ಎಷ್ಟು ಸರಿ ನಿಮ್ಮನ್ನ ಮನೆಗೆ ಕರೆದಿದ್ದೀನಿ, ಒಂದ್ಸರಿ ಆದ್ರೂ ಬಂದ್ರ? ನಾನು ಎಷ್ಟು ಸರಿ ನಿಮ್ಮ ಮನೆಗೆ ಬಂದಿದ್ದೀನಿ. ಹಾಗಿದ್ರೆ ನೀವೇ ಪ್ಲಾನ್ ಮಾಡಿ ನಂಗೆ ಆಕ್ಸಿಡೆಂಟ್ ಮಾಡಿಸಿರೋ ಹಾಗಿದೆ. ಹಾ ಎಕ್ಸಾಕ್ಟ್ಲಿ, ಇದು ಪ್ಲಾನೇ. ನಿಜವಾಗ್ಲೂ ಆ ಕಾರ್ನವ್ರಿಗೇನಾದ್ರೂ ಸುಪಾರಿ ಕೊಟ್ಟಿದ್ರಾ? ಹೌದು, ಆದ್ರೆ ಸುಪಾರಿ ನಾನು ಕೊಟ್ಟಿದ್ದಲ್ಲ, ದೇವ್ರು ಕೊಟ್ಟಿದ್ದೆ. ಅದೇನೋ ನಿಜ ಇರ್ಬೋದು, ದೇವರೇ ಈ ಥರ ಪ್ಲಾನ್ ಮಾಡಿರ್ಬೋದು. ಆದರೂ ನನಗೋಸ್ಕರ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ? ಯಾಕೆ ಇದನ್ನೆಲ್ಲ ತರೋದಕ್ಕೆ ಹೋದ್ರಿ ನೀವು? ಜಾನು ಅವರೇ, ನೀವು ಎಷ್ಟು ಸ್ವಾಭಿಮಾನಿ, ಎಷ್ಟು ಸ್ವಾವಲಂಬಿ ಅಂತ ನಂಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಇನ್ನೊಬ್ರ ಹತ್ರ ಹೆಲ್ಪ್ ಕೇಳೋದೇ ಇಲ್ಲ ನೀವು, ಅದಕ್ಕೇನೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಇಷ್ಟಕ್ಕೆ ತಂದಿದ್ದೀನಿ. ಅಜ್ಜಿ ಥರ ಫೀಲ್ ಆಗುತ್ತೆ. Sonali avare, how are you feeling now? I'm feeling better. ಲಕ್ಕಿಯವರೇ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಹಾ ಎಲ್ಲ ನಾಟಕ. ಫೋನ್ ಮಾಡಿದ್ರೆ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳಲಿಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು? ಬರೀ ಬೆಂಗಳೂರಲ್ಲಿ ಇರೋದಲ್ಲ, ನೀನು ನಿನ್ನ ಫ್ರೆಂಡ್ ಮನೇಲಿ ಇದೆಯಾ ಅಲ್ವಾ? ಕರೆಕ್ಟು. ಇನ್ನೂ 2 ದಿನ ಬೆಂಗಳೂರಲ್ಲೇ ಇರ್ತೀಯ, ಕರೆಕ್ಟು ತಾನೆ? ನೀನು ಯಾಕೆ ಇಲ್ಲಿ ಉಳ್ಕೊಂಡಿದ್ಯಾ ಅಂದರೆ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ತಾನೆ? ಯಾವ ಆಕ್ಸಿಡೆಂಟು? ನಿಮಗೆ ಹೇಗೆ ಗೊತ್ತು? ಅದೇ ನಿನ್ನ ಫ್ರೆಂಡ್ ಅಮ್ಮಂಗೆ ಆಕ್ಸಿಡೆಂಟ್ ಆಯ್ತು ಅಂತಲ್ವಾ? ಗೀತಾ, ಯಾಕೇನೂ ಮಾತಾಡ್ತಿಲ್ಲ? ಎಲ್ಲ ಮೇಲ್ ಕೂತ್ಕೊಂಡು ನೋಡ್ತಿದ್ದೀರಾ ಅನ್ನೋ ಥರ ಹೇಳ್ತಿದ್ದೀರಾ. ಅಮ್ಮನೇ ಹೇಳಿರ್ತಾರೆ ನಿಮಗೆ ತಾನೇ? ಎಕ್ಸಾಕ್ಟ್ಲಿ. ಬೈ ದಿ ವೇ, ಎಲ್ಲಿದ್ಯಾ? ಯಾವ ಏರಿಯಾ? ನನ್ನ ಫ್ರೆಂಡು ಹಾಸ್ಪಿಟ್ಲಿಂದ ಸೀದಾ ಮನೆಗೆ ಕರ್ಕೊಂಬಂದರು. ಯಾವ ಏರಿಯಾ ಅಂತ ನನಗೂ ಗೊತ್ತಿಲ್ಲ, ಬಟ್ ಮನೆ ಮಾತ್ರ ಸಖತ್ತಾಗಿದೆ. 2 ಫ್ಲೋರ್ ಇದೆ. ಮೇಲ್ಗಡೆ ಅವರ ಅಕ್ಕ ಮತ್ತು ಭಾವ ಇರ್ತಾರಂತೆ. ಅವ್ರನ್ನ ನಾನು ನೋಡಿಲ್ಲ, ಆದರೆ ಮನೆ ಸಖತ್ತಾಗಿದೆ. ಮತ್ತು ಇಲ್ಲೊಂದು ಗೆಸ್ಟ್ ರೂಮ್ ಕೂಡ ಇದೆ, ನಾನು ಅಲ್ಲೇ ಉಳ್ಕೊಂಡಿದ್ದೀನಿ. ನೀವೇನಾದರೂ ಫ್ರೀ ಇದ್ದರೆ ನಾವು ಮೀಟ್ ಮಾಡ್ಬೋದು. ಎಲ್ಲಿ ಸಿಗೋಣ? ಅಯ್ಯೋ, ನಾನು ಬೆಂಗಳೂರಲ್ಲಿ ಎಲ್ಲಿದ್ದೀನಿ? ನಾನಿರೋದು ಮೈಸೂರಲ್ಲಿ. ಮತ್ತು ನೀವು ಆವಾಗಲೇ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದೆಯಾ ಅಂತೆಲ್ಲ ಕೇಳಿದ್ರಿ? ಅದು ಬೈ ಮಿಸ್ಟೇಕ್ ಹೇಳಿಬಿಟ್ಟೆ. ನಾನು ಆ್ಯಕ್ಚುಲಿ ಇರೋದು ಮೈಸೂರಲ್ಲಿ, ಅಲ್ಲೇ ಟ್ರೈನಿಂಗ್ ನಡೀತಾ ಇರೋದು. ಟ್ರೈನಿಂಗ್ ಮೈಸೂರಲ್ಲ? ಇರಲಿ ಬಿಡಿ, ಇನ್ನೊಂದು 2 ದಿನ ಅಲ್ವಾ, ಮುಗಿಸ್ಕೊಂಡು ಹೇಗಿದ್ರು ಇಬ್ಬರು ಊರಿಗೆ ಬರ್ತೀವಿ, ಸಿಗೋಣ ಅಲ್ಲೇ. ಕೇಳೋದು ಮರ್ತೆ, ಊಟ ಮಾಡಿದ್ರಾ? ಓಕೆ ಓಕೆ. ಊಟಕ್ಕೇನಿತ್ತು ಇವತ್ತು? ಇವತ್ತು ಬೀನ್ಸ್ ಪಲ್ಯ, ನುಗ್ಗೆಕಾಯಿ ಹುಳಿ. ವಾಟ್ ಅ ಕೋಇನ್ಸಿಡೆನ್ಸ್. ಇಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲೂ ಸೇಮ್ ಟು ಸೇಮ್. ಹೌದು, ಎಂಥ ಕೋಇನ್ಸಿಡೆನ್ಸ್ ನೋಡು. ಇವಾಗ ನಿಮಗೆ ಕಬಡ್ಡಿ ಬೋರ್ ಅನ್ನಿಸ್ತಿಲ್ಲ ತಾನೇ? ಖಂಡಿತ ಇಲ್ಲ ಗೀತಾ. ಅವತ್ತು ನಿನ್ನ ಜೊತೆ ಆ ಥರ ಮಾತಾಡಿದ್ಮೇಲೆ ಹಾಗೆ ಅನ್ನಿಸ್ತಾನೇ ಇಲ್ಲ. ಹಾಗೆ ಇರಬೇಕು ನಿಮ್ಮ ಮನಸ್ಥಿತಿ. ಯಾವುದೇ ಕಾರಣಕ್ಕೂ ಅದು ಚೇಂಜ್ ಆಗೋದಕ್ಕೆ ಬಿಡಬೇಡಿ. ನೀವು ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಓಕೆ ಗೀತಾ, ನಾಳೆ ಫೋನ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್. ಬಾಯ್.
ಜನವರೇ, ನಿಮಗೆ ಸ್ಟಿಕ್ ಇಟ್ಕೊಂಡು ನಡೆಯೋದಕ್ಕೆ ವಾಕ್ ಮಾಡೋದಕ್ಕೆ ಕಷ್ಟ ಏನಾಗ್ತಿಲ್ಲ ತಾನೇ? ಇಲ್ಲ ಕಷ್ಟ ಏನಾಗ್ತಿಲ್ಲ, ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಎಲ್ಲೋ ಸ್ಲಿಪ್ಪಾಗಿ ಹೋಗ್ತೀನಿ ಅಂತ ಭಯ ಅಷ್ಟೇ. ಅಂದಾಗೆ ನಿಮಗೆ ಊಟ ಇಷ್ಟ ಆಯ್ತೋ ಇಲ್ವೋ? ಚೆನ್ನಾಗೇ ಇತ್ತು, ನಂಗೆ ಇಷ್ಟ ಆಯಿತು. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಮ್ಮನೇಲಿ ಊಟ ಅಷ್ಟು ರುಚಿಯಾಗಿರೋದೇ ಇಲ್ಲ. ಬಹುಶಃ ಅವರಿಗೆ ರುಚಿಯಾಗಿ ಅಡುಗೆ ಮಾಡೋಕ್ಕೂ ಬರಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತಷ್ಟೇ. ಪರವಾಗಿಲ್ಲ ಬಿಡಿ. ನೀವು ಹೂ ಅಂದರೆ ನಾಳೆ ನಾನೇ ಅಡುಗೆ ಮಾಡಿಕೊಡ್ತೀನಿ. ನಾಳೆ ಮಧ್ಯಾಹ್ನಕ್ಕೆ ನಿಮ್ಮ ಮನೆಯವರೆಲ್ಲರಿಗೂ ಸ್ಪೆಷಲ್ ಲಂಚ್. ನೋ, ನಿಮಗೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ನಿಮ್ಮ ಹತ್ರ ಅಡುಗೆ ಮಾಡಿಸ್ಬಿಟ್ಟು ನಾವು ತಿನ್ನೋದಾ? ಬೇಡ. ನೀವು ನಮ್ಮನೆ ಗೆಸ್ಟು, ಅದು ಬರೀ ಗೆಸ್ಟ್ ಅಲ್ಲ, ರೆಸ್ಟಿಂಗ್ ಗೆಸ್ಟು. ನಮ್ಮನೇಲಿ ಅಡುಗೆ ಮಾಡೋದು ಕೆಲಸ ಮಾಡೋದು ಎಲ್ಲ ಚೆನ್ನಾಗಿರಲ್ಲ. ಇವಾಗ ರೆಸ್ಟಿಂಗ್ ಗೆಸ್ಟ್ ಅಂತ ಹೇಳಿ ರೆಸ್ಟ್ ಮಾಡಿ ರಸ್ಟಿಂಗ್ ಗೆಸ್ಟ್ ಆಗೋಗ್ತೀನಿ. ಹಾಗಂತ ನೀವೇನು ಅಡುಗೆ ಮಾಡಬೇಕಾಗಿಲ್ಲ. ಬುಕ್ಸ್ ಓದಿ ಅಥವಾ ಏನಾದರೂ ಟೈಮ್ ಪಾಸ್ ಮಾಡಿ. ಅಂದಾಗೆ ಟ್ಯಾಬ್ಲೆಟ್ ತೊಗೊಂಡ್ರಾ? ಇವಾಗಷ್ಟೇ ತೊಗೊಂಡು ಬಂದೆ. ಅಂದಾಗೆ ಜಾನುವಾರು ನೀವು ಬೆಂಗಳೂರಿಗೆ ಯಾಕೆ ಬಂದಿದ್ರಿ? ಏನಾದರೂ ಇಂಪಾರ್ಟೆಂಟ್ ಕೆಲಸ ಆಯ್ತಾ? ಏನಿಲ್ಲ, ನನ್ನ ಫ್ರೆಂಡ್ಗೆ ಮಗು ಆಗಿತ್ತು ಅಂತ ನೋಡೋದಕ್ಕೆ ಬಂದಿದ್ದೆ. ಹಾಸ್ಪಿಟ್ಲಿಂದ ಬರ್ತಾ ನೀವು ಸಿಕ್ಕಿದ್ರಿ, ಹಿಂಗಾಯ್ತು. ಆಸ್ಪತ್ರೆಯಿಂದ ಹೊರಗಡೆ ಬರ್ತಿದ್ದವ್ರನ್ನ ಮತ್ತೆ ಆಸ್ಪತ್ರೆ ಸೇರಿಸ್ಬಿಟ್ನಲ್ಲ ನಾನು. ಅಂದಾಗೆ ಜಾನುವಾರು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ಕೇಳಿ. ಅಲ್ಲ, ನೀವು ತಪ್ಪು ತಿಳ್ಕೊತೀರಾ ಏನೋ ಅಂತ. ಹಾಗೇನಿಲ್ಲ, ಕೇಳಿ. ಪ್ಲೀಸ್. ನನಗೆ ಬೇಡ. ಸೋನಾಲಿ ಅವರೇ, ಆರ್ ಯು ಹ್ಯಾಪಿ? ತುಂಬ ಖುಷಿಯಾಗಿದ್ದೀನಿ. ಐವ್ ಬಿನ್ ನೋಟಿಸಿಂಗ್. ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಏನು ಹೇಳಿದ್ರು ಕೇಳ್ತೀರಾ? ಡೆಫಿನೆಟ್ಲಿ, ನೀವು ಏನು ಹೇಳಿದ್ರು ಕೇಳ್ತೀನಿ. ಆದರೆ ಒಂದು ಕಂಡೀಷನ್ ಇದೆ, ನೀವು ಅದನ್ನ ಕೂಲಾಗಿ ತಗೋಬೇಕು, ಎಮೋಷ್ನಲ್ ಆಗಬಾರ್ದು. ನೋನು, ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಡೋಂಟ್ ವರಿ, ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರೋ ನಾನು ಅಷ್ಟೇ ಸ್ಟ್ರಾಂಗ್ ಇದ್ದೀನಿ. ಕೇಳಿ. ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ಚೆಕ್ ಮಾಡಲಾ? ಯಾ. ಆದರೆ ಕೂಗಾಡಬಾರ್ದು, ಕಿರಿಚಾಡಬಾರ್ದು. ನೆವರ್. ನೀವು ಮೆಡಿಟೇಷನ್ ಮಾಡಿ ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಚೆಕ್ ಮಾಡ್ತೀನಿ. ಅದು ನನಗೆ ಸಂಬಂಧಪಟ್ಟಿದ್ದು. ನಿಮಗೆ ಸಂಬಂಧಪಟ್ಟಿದ್ದು ಅಂದರೆ ನನಗೂ ಸಂಬಂಧ ಇರುತ್ತೆ. ಬಟ್ ನೀವು ಅದನ್ನು ಕೂಲಾಗಿ ತಗೋಬೇಕು. ಅಯ್ಯೋ, ಹೇಳಿ. ಸೋನಾಲಿ ಅವರೇ, ಅದು ನಿಜ ಏನು ಅಂದರೆ ಐ ಆಮ್ ಆಲ್ರೆಡಿ ಮ್ಯಾರಿಡ್. ನೀವು ಎಂಗೇಜ್ಮೆಂಟ್ನೇ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ನಾನು ಹೀಗೆ ಅನ್ಕೊಂಡೇ ಇರಲಿಲ್ಲ. ಹೌದು, ನಮ್ಮಿಬ್ರಿಗೂ ಮದುವೆ ಆಗಿದೆ. ಸೋನಾಲಿ ಅವರೇ, ನಾನು ಎಂಗೇಜ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. 3 ವರ್ಷ ಹಿಂದೆನೆ ನನಗೆ ಮದುವೆ ಆಗಿದೆ. ನಿಮ್ಮ ಮುಖದಲ್ಲಿ ಏನೋ ಒಂದು ಕಲೆ ಇದೆ. ಮುಂಚೆಗಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಇದರ ಗುಟ್ಟೇನು? ಅದು ಸೀಕ್ರೆಟ್ಟು, ಇವಾಗ ಹೇಳೋಕ್ಕಾಗಲ್ಲ. ಓಕೆ, ನೋ ಪ್ರಾಬ್ಲಮ್. ಬೈ ದ ವೇ, ನಿಮ್ಮ ಪ್ರಾಜೆಕ್ಟ್ಸ್ ಹೇಗೆ ನಡೀತಿದೆ? ಪರವಾಗಿಲ್ಲ, ದೊಡ್ಡ ಬ್ರೇಕ್ ಏನೂ ಸಿಕ್ಕಿಲ್ಲ. ಆದರೆ ಸದ್ಯದಲ್ಲಿ ಒಂದು ದೊಡ್ಡ ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅಂತ ಇದ್ದೀನಿ. ಅದರಲ್ಲಿ ಒಂದು ಸಾಂಗ್ಗೆ ನೀವು ಆ್ಯಕ್ಟ್ ಮಾಡ್ಬೋದಾ? ಆ್ಯಕ್ಟಾ? ಅದು ನಾನು. ನಿಮ್ಮ ಮ್ಯೂಸಿಕ್ ಆಲ್ಬಮ್ಗೆ ಯಾವುದಾದ್ರೂ ಚೆನ್ನಾಗಿ ಕಾಣೋ ಹುಡುಗಿನ ತಗೊಳ್ಳಿ. ಆಡಿಷನ್ ಎಲ್ಲರೂ ಮಾಡ್ತಾರೆ, ಆದರೆ ನಾನೊಂಥರ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಕಾನ್ಸೆಪ್ಟ್ಗೆ ನೀವು ಸೂಟ್ ಆಗ್ತೀರಾ? ಸೂಟ್ ಆಗ್ಬೋದೇನೋ, ಆದರೆ ನನಗಿಂತ ಚೆನ್ನಾಗಿರೋರು ತುಂಬ ಜನ ಸಿಗ್ತಾರೆ ನಿಮಗೆ. ಅವ್ರನ್ನ ಹಾಕ್ಕೊಂಡ್ರೆ ನಿಮ್ಗೆ ಹಾಕಿರೋ ದುಡ್ಡು ವಾಪಸ್ ಬರುತ್ತೆ. ಯಾಕೆ ಜಾನು ಆಗಿ ಮಾತಾಡ್ತೀರಾ? ನೀವು ತುಂಬ ಚೆನ್ನಾಗಿದ್ದೀರಾ. ಜೋಕ್ ಚೆನ್ನಾಗಿ ಮಾಡ್ತೀರಾ, ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಗೆಸ್ಟ್ ಅಂತ ಕರ್ಕೊಂಬಂದು ಈ ಥರ ಎಲ್ಲ ಜೋಕ್ ಮಾಡಬಾರ್ದು. ಜಾನುವಾರೇ, ನಾನು ಜೋಕ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ನೀವೇನು ದೊಡ್ಡ ಆ್ಯಕ್ಟಿಂಗ್ ಮಾಡಬೇಕಾಗಿಲ್ಲ. ಆ್ಯಸ್ ಯೂಶುವಲ್ ವಾಕ್ ಮಾಡೋದು, ಇನ್ಸ್ಪೈರಿಂಗ್ ಆಗಿ ಮಾತಾಡೋದು, ಇಷ್ಟು ಮಾಡಿದ್ರೆ ಸಾಕು. ಅದೆಲ್ಲ ಸದ್ಯಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡೋಣ, ನಿಮ್ಮ ಮ್ಯೂಸಿಕ್ ಆಲ್ಬಮಲ್ಲಿ ನಾನೇ ಆ್ಯಕ್ಟ್ ಮಾಡಬೇಕು ಅಂತ ದೇವರು ಡಿಸೈಡ್ ಮಾಡಿದ್ರೆ ಅದಾಗತ್ತೆ ಬಿಡಿ. ಆ ದೇವ್ರಿಗಿಂತ
ಈ ದೇವತೆ ಅನ್ಕೊಂಡ್ರೆ ಸಾಕು. ದೇವತೆ? ಅಯ್ಯೋ ದೇವ್ರೆ. ಈ ಥರ ಕೇಳು ಅಂತ ಅಂಕಲ್ ಹೇಳ್ಕೊಟ್ರಾ? ಮೆಡಿಟೇಷನ್ ಜೊತೆಗೆ ಈ ಥರ ಟೆಸ್ಟ್ ಎಲ್ಲ ಮಾಡಿಸ್ತಾರಾ? ಸೊನಾಲಿ ಅವರೇ, ಇದು ಯಾವ ಟೆಸ್ಟು ಅಲ್ಲ. ದಿಸ್ ಈಸ್ ದಿ ರಿಯಾಲಿಟಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಲಕ್ಕಿ, ಪ್ಲೀಸ್, ಐ ನೋ ಯು. ಯು ವುಡ್ ನೆವರ್ ಲೈ ಟು ಎನಿಬಡಿ. ಸೊ ಪ್ಲೀಸ್. ನೋ ಸೊನಾಲಿ ಅವರೇ, ಯು ಆರ್ ರಾಂಗ್. ನನಗೆ ಮದುವೆ ಆಗಿದೆ. ಓಕೆ, ನಿಮಗೆ ಮದುವೆ ಆಗಿದೆ, ನಾನು ಇದನ್ನು ನಂಬೇಕಲ್ವಾ? ಒಂದು ಕೆಲಸ ಮಾಡಿ, ಈಗಲೇ ನಿಮ್ಮ ಹೆಂಡತಿ ಕಾಲ್ ಮಾಡಿಕೊಡಿ. ಬೇಕಾ ಕಾಲ್ ಮಾಡಿ, ನಾನು ಮಾತಾಡ್ತೀನಿ. ಪ್ಲೀಸ್ ಕಾಲ್ ಮಾಡಿ. ಐ ನೋ, ಜಸ್ಟ್ ಬಿಕಾಸ್ ಐ ಆಮ್ ಟಿಪ್ಸಿ ನನ್ನ ಮೈಂಡ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೀರಾ ಅಲ್ಲ? ನೀವು ಯಾಕೆ ನನ್ನ ಟ್ರಸ್ಟ್ ಮಾಡ್ತಾ ಇಲ್ಲ? ನೀವು ಯಾಕೆ ನಾನು ಹೇಳಿದ್ದು ಮಾಡ್ತಾ ಇಲ್ಲ? ಓಕೆ, ನೀವು ಕಾಲ್ ಮಾಡಿಕೊಡ್ಬೇಡಿ, ಅವ್ರ ನಂಬರ್ ಹೇಳಿ, ನಾನೇ ಕಾಲ್ ಮಾಡ್ತೀನಿ. ಇಲ್ಲದೆ ಇರೋ ಹೆಂಡತಿನ ಎಲ್ಲಿಂದ ಕರ್ಕೊಂಡ್ಬರ್ತೀರಾ? ಸಿ, ಐ ನೋ ಐ ಆಮ್ ಅ ಬಿಟ್ ಟಿಪ್ಸಿ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಅಂಕಲ್ ಹೇಳಿದ್ರು ಅಂತ ನೀವು ನನ್ನನ್ನು ಟೆಸ್ಟ್ ಮಾಡ್ತಿದ್ದೀರಾ. ಅದು ನಾನು ಚೆನ್ನಾಗಿರಲಿ ಅಂತ, ನನ್ನ ಪ್ರಾಬ್ಲಮ್ ಸರಿ ಹೋಗಲಿ ಅಂತ 6 days ನೀವು ಪ್ರಾಕ್ಟೀಸ್ ಎಲ್ಲ ಬಿಟ್ಟು ಇಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ದೀರಾ. ಯು ಲವ್ ಮಿ ಅ ಲಾಟ್, ನೋ? I love you so much. ಜಾನೋರೆ, ಇದೇ ರೀತಿ ನಾವು ಮಾತಾಡ್ತಾ ಇದ್ರೆ ಬೆಳಿಗ್ಗೆವರೆಗೂ ಹೀಗೆ ಕೂತ್ಕೊಂಡು ಮಾತಾಡ್ತಾನೆ ಇರ್ತೀವಿ. ನಾನಂತೂ ರಾತ್ರಿ ಇಡೀ ಮಾತಾಡ್ತಾನೆ ಇರ್ತೀನಿ, ನಿಲ್ಲಿಸೋದೇ ಇಲ್ಲ. ಐ ಹ್ಯಾವ್ ನೋ ಪ್ರಾಬ್ಲಮ್, ಬಟ್ ನೀವು ರೆಸ್ಟ್ ಮಾಡಬೇಕಲ್ಲ, ಟ್ಯಾಬ್ಲೆಟ್ ಬೇರೆ ತಗೊಂಡಿದ್ದೀರಾ, ಹೋಗಿ ಮಲ್ಗಿ. ಸರಿ, ನಾನು ಹೋಗಿ ಮಲ್ಕೋತೀನಿ. ಜಾನೋರೆ, ಕೇರ್ಫುಲ್, ನಿಧಾನಕ್ಕೆ ಓಡಾಡಿ. ಸಾರಿ, ನೆಲ ಜಾರುತ್ತಲ್ಲ, ಸ್ಲಿಪ್ ಆಯಿತು. ನಿಮ್ಗೇನಾದರೂ ಬೇಕಿದ್ರೆ ಪಕ್ಕದ ರೂಮಲ್ಲೇ ಇರ್ತೀನಿ ನಾನು. ಒಂದು ಫೋನ್ ಮಾಡಿ ಬಂದು ನಿಮ್ಗೇನಾದ್ರು ಹೆಲ್ಪ್ ಮಾಡ್ತೀನಿ. ನಡಿ, ನಿಮ್ಮನ್ನ ರೂಮ್ ತನಕ ಬಿಡ್ಲಾ? ಪರವಾಗಿಲ್ಲ, ನಾನು ಹೋಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಹುಷಾರು ಹುಷಾರು. ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ರೂಮ್ವರೆಗೂ ಕರ್ಕೊಂಡು ಹೋಗಿ. ಸರಿ, ಬನ್ನಿ. ಹಾಯ್. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಂ, ಅರ್ಧ ವೇಟ್ ನನ್ನ ಮೇಲೆ ಇದೆ. ಅದೇನೋ ಅಂತಾರಲ್ಲ, ಅರ್ಧ ಅಂಗಿ ಸಮಥಿಂಗ್. ಅರ್ಧ ಅಂಗಿ ಅಲ್ಲ, ಅದು ಅರ್ಧ ಅಂಗಿ. ವಾಟ್ ಎವರ್. ನನಗೆ ಖುಷಿ ಅಥವಾ ದುಃಖ ಇದ್ದರೆ ಅದನ್ನು ನೀವು ತಗೋಬೇಕಲ್ವಾ? ಅದೆಲ್ಲ ತಗೋಬೋದು, ಬಟ್ ನೀವು ವೆಯ್ಟ್ ತೊಗೊಳಕ್ಕಾಗ್ತಾ ಇಲ್ಲ. ಸೊನಾಲಿ ಅವರೇ, ಯು ರಿಮೆಂಬರ್ ವಾಟ್ ವಿ ಸ್ಪೋಕ್ ಲಾಸ್ಟ್ ನೈಟ್? ನೋ, ಐ ವಾಸ್ ಅ ಬಿಟ್ ಹೈ, ಸೊ ಐ ಡೋಂಟ್ ರಿಮೆಂಬರ್. ಒಂದು ಮಾತು ನೆನಪಿಲ್ವಾ? ಸಿ, ವೈ ಡು ಪೀಪಲ್ ಡ್ರಿಂಕ್? ಟೆನ್ಷನ್ಸ್ನೆಲ್ಲ ಮರೆಯೋದಕ್ಕೆ. ನಾನು ಅಷ್ಟೇ, ಏನಕ್ಕೆ ನೆನ್ಪಿಟ್ಕೋಬೇಕು? ಅಯ್ಯೋ, ರಾತ್ರಿ ನಿಮ್ಮನ್ನ ಎತ್ಕೊಂಡು ನಾನೇ ಮಲಗಿಸಿದ್ದು.
ಹೌದಾ? ಐ ಡೋಂಟ್ ರಿಮೆಂಬರ್. ಏನೇನು ಮಾತಾಡಿದ್ವಿ? ಏನಿಲ್ಲ, ಜಸ್ಟ್ ಕ್ಯಾಶುವಲ್ ಟಾಕ್ಸ್, ನಥಿಂಗ್ ಇಂಪಾರ್ಟೆಂಟ್. ಎನಿಥಿಂಗ್ ಸ್ಪೆಷಲ್? ನೋ, ನಥಿಂಗ್. ಆಮೇಲೆ ನೀವೇ ನನ್ನ ಕರ್ಕೊಂಡೋಗಿ ಮಲಗಿಸಿದ್ರಿ. ನೆನಪಿಲ್ಲ ಅಂತೀರಾ? ಐ ಸ್ವೇರ್ ಐ ಡೋಂಟ್ ರಿಮೆಂಬರ್. ಏನಾದರೂ ಆಯ್ತಾ? ನೋ, ಹಾಗೇನೂ ಇಲ್ಲ. ನೀವು ನಿದ್ದೆ ಮಾಡ್ತಾ ಇದ್ರಿ, ನಾನು ಆಚೆ ಬಂದೆ. ನೀವು ಯಾಕೆ ಇಷ್ಟು ಒಳ್ಳೆಯವರು? ಎಷ್ಟು? ಆ ಥರ ಸಿಚುವೇಶನ್ ಇದ್ರೂ ಸ್ವಲ್ಪನೂ ಅಡ್ವಾಂಟೇಜ್ ತೊಗೊಳ್ದಿರೋ ಅಷ್ಟು. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ಆ್ಯಂಡ್ ಇಟ್ಸ್ ವೆರಿ ಚೀಪ್ ಟು ಈವನ್ ಥಿಂಕ್ ಲೈಕ್ ದ್ಯಾಟ್. ಐ ನೋ, ದಟ್ಸ್ ವೈ ಐ ಲವ್ ಯು ಸೋ ಮಚ್. ಹೇ ಜಾನು, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಮತ್ತೆ ನಿದ್ದೆ ಹೇಗಾಯ್ತು? ಚೆನ್ನಾಗಾಯ್ತು. ಮಾತ್ರೆ ಏಟಿಗೆ ಒಳ್ಳೆ ನಿದ್ದೆ. ಬೆಳಗ್ಗೆ ಎಚ್ಚರ ಆಗೋವರೆಗೂ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತಾನೂ ಗೊತ್ತಾಗಿಲ್ಲ. ಅಂದಾಗೆ ಹೇಗಿದೆ ಈಗ ಕಾಲು ನೋವು? ಪರವಾಗಿಲ್ಲ, ಮಾತ್ರೆ ಚೆನ್ನಾಗಿ ವರ್ಕ್ ಆಗ್ತಿದೆ, ನಡೆಯೋದಕ್ಕೆ ತೊಂದರೆ ಆಗ್ತಿಲ್ಲ. ಹೌದು, ನಿಮ್ಮ ವಾಕಿಂಗ್ ಸ್ಟಿಕ್ ಎಲ್ಲಿ? ಅದ್ರ ಸಹಾಯ ಬೇಡ ಅನ್ನಿಸ್ತು, ಹಾಗೆ ಬಿಟ್ಬಿಟ್ಟು ಬಂದೆ. ಅದಕ್ಕೆ ಹೇಳೋದು ನೋಡಿ, ಪಾಸಿಟಿವ್ ಅಪ್ರೋಚ್ ಇರೋರು ಯಾವಾಗಲೂ ಬೇಗ ಗುಣ ಆಗ್ತಾರೆ ಅಂತ ಹೇಳಿ. ಅದಕ್ಕೆ ನೀವೇನೇ ಸಾಕ್ಷಿ. ನನ್ನ ಪಾಸಿಟಿವ್ ಆಟಿಟ್ಯೂಡ್ ಜೊತೆಗೆ ನಿಮ್ಮ ಆರೈಕೆ, ಉಪಚಾರ ಜೊತೆಗೆ ನನ್ನನ್ನು ಕರೆಕ್ಟ್ ಟೈಮಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದು, ಇದೆಲ್ಲ ಕೌಂಟ್ ಆಗುತ್ತೆ. ಏನು ಮಾಡ್ತಾ ಇದ್ದೀರಾ? ಹಿಪ್ನಟೈಸ್. ಇಷ್ಟು ದಿನ ಮಾಡಿದ್ದು ಅದೇ ತಾನೇ? ಹೌದು, ನಿನ್ನ ಹೊಲ್ಸ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದೆ. ನಾವು ಆಮ್ ಸಕ್ಸಸ್ಫುಲ್. ನಿಮ್ದೊಂಥರ ಒನ್ ಸೈಡೆಡ್ ಲವ್ ಅಂತ ಅನ್ಸಲ್ವಾ? ಇನಿಷಿಯಲಿ ಒಬ್ರಿಗೆ ಮಾತ್ರ ಇಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೊಬ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಪ್ರೀತಿ ಮದುವೆಲಿ ಎಂಡ್ ಆಗಲ್ಲ, ಗೊತ್ತಲ್ವಾ? ಅದಕ್ಕೆ ಅಲ್ವಾ ಎಂಗೇಜ್ಮೆಂಟ್ ಥರ ಮದುವೆ ಮಾಡ್ಕೊಂಡಿದ್ದು. ಈ ಥರ ಅರ್ಜೆಂಟ್ ಮಾಡಿದ್ದು ನಿಮ್ಗೆ ಸರಿ ಅನ್ಸುತ್ತಾ? ನನ್ನ ತುಂಬ ಜನ ಇಷ್ಟಪಟ್ಟರು, ಬಟ್ ಅವ್ರ ಇಂಟೆನ್ಷನ್ಸೇ ಬೇರೆ ಇತ್ತು. ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ದುಡ್ಡಿದೆ ಅಂತ ನನ್ನ ಹಿಂದೆ ಇದ್ದರು. ಆದರೆ ಆಫ್ಟರ್ ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು ಅಂದರೆ ನಾನು ನನ್ನ ಲೈಫ್ ಪಾರ್ಟ್ನರ್ನ ಎಷ್ಟು ಇಷ್ಟಪಡ್ತೀನೋ ಅವರು ನನ್ನನ್ನು ಅಷ್ಟೇ ಇಷ್ಟಪಡಬೇಕು. ಬಾ, ನೋಡಿದ್ಯಾ ಜಾನು ಅವ್ರು ಒಂದೇ ದಿನದಲ್ಲಿ ಎಷ್ಟು ಬೇಗ ರಿಕವರ್ ಆಗೋಗ್ಬಿಟ್ಟಿದ್ದಾರೆ. ವಾಕರ್ ಗೀಕರ್ ಏನೂ ಬೇಕಾಗಿಲ್ಲ ಅವ್ರಿಗೆ. ನೀನು ಬರೀ ನಡೆದಾಡೋದು ಮಾತ್ರ ನೋಡಿದ್ಯಾ? ಬೆಳಗ್ಗೆನೇ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ, ಗೊತ್ತಾ? ಅದೇನೋ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ನಿನ್ನ ಫ್ರೆಂಡೇ ಎಕ್ಸಾಂಪಲ್ ಕಣೋ. ಆಂಟಿ, ದೊಡ್ಡ ಮಾತೆಲ್ಲ ಬೇಡ. ನಮ್ಮ ಮನೇಲಿ ಇದ್ದಿದ್ರು ನಾನು ಇದನ್ನೆಲ್ಲ ಮಾಡ್ತಿದ್ದೆ. ನಿನ್ನಲ್ಲಿರೋ ಸಂಸ್ಕಾರ, ಸಂಪ್ರದಾಯ, ಸಹನೆ, ನಗ್ನಗ್ತಾ ಇರೋ ಗುಣ, ಅದೆಲ್ಲ ನಂಗೆ ತುಂಬ ಇಷ್ಟ ಆಯ್ತಮ್ಮ. ಈಗಿನ ಕಾಲದ ಹುಡುಗಿಯರಲ್ಲಿ ಇದೆಲ್ಲ ನೋಡೋದಕ್ಕೆ ಸಿಗಲ್ಲ. ಇನ್ನೂ ನೀನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಬರ್ತಿದ್ಯಾ, ನನಗೆ ತುಂಬ ಖುಷಿ ಆಯಿತು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಮಗಳು ಅಳಿಯ ಇದ್ರ ಅಂತ ನೋಡ್ತೀನಿ. ನಮ್ಮಮ್ಮನ್ನ ಅಷ್ಟು ಈಸಿಯಾಗಿ ಯಾರ ಕೈಲೂ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ನೀವೇನು ಇಷ್ಟು ಬೇಗ ಇಂಪ್ರೆಸ್ಸು ಮಾಡಿ ಸರ್ಟಿಫಿಕೇಟು ತೊಗೊಂಡ್ಬಿಟ್ರಿ. ಸ್ಪೆಷಲ್ ಆಗಿ ಯಾರನ್ನೋ ಮೆಚ್ಚಿಸ್ಬೇಕು ಅಂತ ನಾನು ಇದನ್ನೆಲ್ಲ ಮಾಡಿಲ್ಲ. ಮನೇಲಿ ಇದನ್ನೆಲ್ಲ ಮಾಡಿ ಒಂದು ರೂಟೀನ್ ಸೆಟ್ ಆಗಿದೆ. ಇದನ್ನೆಲ್ಲ ಮಾಡಿಲ್ಲ ಅಂದರೆ ತಿಂಡಿ ಸೇರಲ್ಲ, ಅದಕ್ಕೆ ಮಾಡಿದೆ. ಅಲ್ಲ, ಮಾಮೂಲಿ ಟೈಮ್ನಲ್ಲಿ ಬೇರೆ, ಆದರೆ ಕಾಲಿಗೆ ಪೆಟ್ಟಾಗಿರೋ ಟೈಮ್ನಲ್ಲೂ ಕೂಡ ಗೆಸ್ಟ್ ಆಗಿ ಬಂದರೂ ಕೂಡ ಅಲ್ಲೂ ನಿಮ್ಮ ಶಿಸ್ತನ್ನು ಬರ್ತಿಲ್ವಲ್ಲ, ಅದೇ ನಿಮ್ಮ ಸ್ಪೆಷಾಲಿಟಿ. ಅದನ್ನೇ ನಮ್ಮಮ್ಮ ಸಂಸ್ಕಾರ ಅಂತ ಹೇಳಿದ್ದು. Now you have to listen to me. ಏನು? I want you to love me back. ನಾವಿಬ್ರು ಇದೇ ಥರ ಯಾವಾಗಲೂ ಮಾತಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ದಿಸ್ ಇಸ್ ರಿಯಲ್ ಹ್ಯಾಪಿನೆಸ್. ನೀವು ಅದನ್ನು ಮಿಸ್ ಮಾಡ್ಕೋತಾ ಇದ್ದೀರಾ. Come on, be practical. This is not a dream, reality. ಇವಾಗಾದ್ರೂ ಗೊತ್ತಾಯ್ತಾ ಇದು ಡ್ರೀಮ್ ಅಲ್ಲ ಅಂತ? ನಾನು ನಿಮ್ಮಿಂದ ದೂರ ಆದರೆ ಏನು ಮಾಡ್ತೀರಾ? ನನಗೆ ಗೊತ್ತು ನೀವು ಯಾಕೆ ನನ್ನ ಹತ್ರ ಬರೋದಕ್ಕೆ ಹೆಸಿಟೇಟ್ ಮಾಡ್ತಿದ್ದೀರಾ ಅಂತ. ಯಾಕೆ? You're yet not sure about my love. That's okay. It's human tendency. Actually, treatment ಬೇಕಿರೋದು ನನಗಲ್ಲ, ನಿಮಗೆ. ನನಗ? ಅಂಕಲ್ ನನಗೆ ಅಡ್ವೈಸ್ ಮಾಡೋ ಬದಲು ನಿಮ್ಮ ಹತ್ರ ಬಂದು ನನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಬೇಕಿತ್ತು. ಇದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅವ್ರಿಗೆ. 1 ವೀಕ್ ವೇಟ್ ಮಾಡ್ತೀನಿ, ನೀವು ಹೀಗೆ ಇದ್ರೆ ನಾನು ಸುಮ್ಮನೆ ಇರಲ್ಲ.